ನಿಮಗೆಲ್ಲ ಗೊತ್ತಿರುವಂತೆ ಬೆಳಕು ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಆದ್ದರಿಂದ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ಬರುವುದಕ್ಕೆ ಸುಮಾರು 8 ನಿಮಿಷ ಕಾಲ ತೆಗೆದುಕೊಳ್ಳುತ್ತದೆ. ಅಂದ್ರೆ ನಾವು ಸೂರ್ಯನನ್ನು 8 ನಿಮಿಷ ಹಿಂದಿನವನನ್ನು ನೋಡುತ್ತೇವೆ. ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಗಳಂತೆ ಬೆಳಕು ಒಂದು ವರ್ಷದವರೆಗೆ ಪ್ರಯಾಣಿಸಿದಾಗ ತಲುಪುವ ದೂರವನ್ನು ಒಂದು ಲೈಟ್ ಇಯರ್ ಎಂದು ಕರೆಯುತ್ತಾರೆ. ಆದ್ದರಿಂದ ನೆರೆಯ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ 4.2 ಲೈಟ್ ಇಯರ್ ದೂರದಲ್ಲಿದೆ. ಅಲ್ಲಿಂದ ಟೆಲಿಸ್ಕೋಪ್ ನಿಂದ ನಾವು ಭೂಮಿಯನ್ನು ನೋಡಿದರೆ 4 ವರ್ಷಗಳ ಹಿಂದಿನ ಭೂಮಿಯನ್ನು ನಾವು ನೋಡುತ್ತೇವೆ. ಅಂತೆಯೇ ಡೈನೋಸಾರ್ಗಳು ಅಳಿದು ಹೋದದ್ದು ಸುಮಾರು 6.6 ಕೋಟಿ ವರ್ಷಗಳ ಹಿಂದೆ. ಸ್ನೇಹಿತರೆ, ಒಂದು ಎಕ್ಸೋ ಪ್ಲಾನೆಟ್ 6.6 ಕೋಟಿ ಲೈಟ್ ಇಯರ್ ದೂರದಲ್ಲಿದೆ ಅಂದುಕೊಳ್ಳಿ. ಅಲ್ಲಿಂದ ಇಂದು ನೀವು ಟೆಲಿಸ್ಕೋಪ್ ಹಿಡಿದು ನೋಡಿದರೆ ಭೂಮಿಯ ಮೇಲೆ ಡೈನೋಸಾರ್ಗಳು ಇನ್ನೂ ಜೀವಿಸುತ್ತಿರುವುದು ಕಾಣುತ್ತದೆ. ಟೈರೆಕ್ಸ್ ರೆಕ್ಸ್ ತನ್ನ ದೊಡ್ಡ ದವಡೆ ತೆರೆದು ಗರ್ಜಿಸುತ್ತಿದೆ. ಟ್ರೈಸೆರಟಾಪ್ಸ್ಗಳು ಹುಲ್ಲು ಮೇಯುತ್ತಿವೆ. ಟೆರೋಸಾರ್ಗಳು ಆಕಾಶದಲ್ಲಿ ಹಾರುತ್ತಿವೆ. ಇದು ಕೇವಲ ಕಲ್ಪನೆಯಲ್ಲ, ಇದು ವಿಜ್ಞಾನ. ಬೆಳಕು ಸಮಯವನ್ನು ಹಿಡಿದುಕೊಂಡು ಪ್ರಯಾಣಿಸುತ್ತದೆ. ಆ ಬೆಳಕು ಇನ್ನೂ ಬ್ರಹ್ಮಾಂಡದಲ್ಲಿ ಓಡುತ್ತಿದೆ. 6.6 ಕೋಟಿ ವರ್ಷಗಳ ಹಿಂದಿನ ಡೈನೋಸಾರ್ಗಳ ಚಿತ್ರ ಇಂದಿಗೂ ಕೂಡ ಬ್ರಹ್ಮಾಂಡದ ಒಂದು ದೂರದ ಮೂಲೆಯನ್ನು ತಲುಪುತ್ತಿದೆ. ಐನ್ಸ್ಟೈನರ ಸಾಪೇಕ್ಷತಾ ಸಿದ್ಧಾಂತ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿಯ ಪ್ರಕಾರ ಸಮಯವು ಸಾಪೇಕ್ಷ, ಅಂದರೆ ಟೈಮ್ ಈಸ್ ರಿಲೇಟಿವ್. ಬೆಳಕು ನಮಗೆ ಸಮಯದ ಯಂತ್ರವಾಗಿದೆ. ನಾವು ಆಂಡ್ರೋಮೆಡಾ ಗ್ಯಾಲಕ್ಸಿಯನ್ನು ಇಂದು ನೋಡಿದರೆ ಅದು 25 ಲಕ್ಷ ವರ್ಷಗಳ ಹಿಂದಿನದು. ಯಾಕೆಂದ್ರೆ ಇದು 25 ಲಕ್ಷ ಲೈಟ್ ಇಯರ್ ದೂರದಲ್ಲಿದೆ. ನಾವು ಎಕ್ಸೋ ಪ್ಲಾನೆಟ್ ನ ಮೇಲೆ ನಿಂತು ಹಿಂತಿರುಗಿ ನೋಡಿದರೆ ನಮ್ಮ ಗತಕಾಲವನ್ನು ನಾವು ನೋಡುತ್ತೇವೆ. ಡೈನೋಸಾರ್ಗಳ ಯುಗದ ಬೆಳಕು ಇಂದಿಗೂ ಬ್ರಹ್ಮಾಂಡದಲ್ಲಿ ಓಡಾಡುತ್ತಿದೆ. ಆ ಕ್ಷಣಗಳು ಎಲ್ಲಿಯೂ ನಾಶವಾಗಿಲ್ಲ. ಅವು ಇನ್ನೂ ದೂರದ ಗ್ಯಾಲಕ್ಸಿಗಳನ್ನು ತಲುಪುತ್ತಿವೆ. ಒಂದು ದಿನ ಯಾರಾದರೂ ಅಲ್ಲಿಂದ ನೋಡಿದರೆ ಅವರು ನಮ್ಮ ಭೂಮಿಯನ್ನು ಡೈನೋಸಾರ್ಗಳೊಂದಿಗೆ ನೋಡುತ್ತಾರೆ. ಆದರೆ ಇದು ವರ್ತಮಾನದಲ್ಲಿ ಸೈದ್ಧಾಂತಿಕವಾಗಿ ಮಾತ್ರ ಸಾಧ್ಯ, ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಸಾಧ್ಯವಿಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಅಷ್ಟು ದೂರದ ಅಂದರೆ 66 ಮಿಲಿಯನ್ ಲೈಟ್ ಇಯರ್ ದೂರದಿಂದ ಭೂಮಿಯನ್ನು ವೀಕ್ಷಿಸಲು ಬೇಕಾದ ಟೆಲಿಸ್ಕೋಪ್ ಅತ್ಯಂತ ಬೃಹತ್ ಮಟ್ಟದ್ದಾಗಿರಬೇಕು. ಸೈಂಟಿಫಿಕ್ ಅಮೆರಿಕನ್ ಮತ್ತು ಇತರ ಮೂಲಗಳ ಪ್ರಕಾರ 66 ಮಿಲಿಯನ್ ಲೈಟ್ ಇಯರ್ ದೂರದಿಂದ ಡೈನೋಸಾರ್ಗಳನ್ನು ನೋಡಲು ಟೆಲಿಸ್ಕೋಪ್ ಮಿರರ್ ಕನಿಷ್ಠ 3 ರಿಂದ 4 ಲೈಟ್ ಇಯರ್ ಗಳಷ್ಟು ದೊಡ್ಡದಾಗಿರಬೇಕು. ಅಂದರೆ ಸೂರ್ಯನಿಂದ ಪ್ಲೂಟೋಗೆ ಇರುವಂತ ದೂರಕ್ಕಿಂತಲೂ ದೊಡ್ಡದು. ಅದರ ತೂಕ ಭೂಮಿಯ ಮಾಸ್ಗಿಂತ 100 ಮಿಲಿಯನ್ ಪಟ್ಟು ಹೆಚ್ಚಾಗಿರಬಹುದು. ಎರಡನೆಯದಾಗಿ ಭೂಮಿಯ ಬೆಳಕು ದೂರ ಹೋದಷ್ಟು ಕ್ಷೀಣಿಸುತ್ತಾ ಹೋಗುತ್ತದೆ ಮತ್ತು ಇಂಟರ್ಸ್ಟೆಲ್ಲರ್ ಧೂಳು, ಗ್ಯಾಲಕ್ಟಿಕ್ ನಾಯ್ಸ್ ಇತ್ಯಾದಿಗಳಿಂದ ಮುಚ್ಚಿ ಹೋಗುತ್ತದೆ. ಪ್ರಸ್ತುತ ನಮಗೆ ತಿಳಿದಿರುವ ಅತಿ ದೂರದ ಎಕ್ಸೋ ಪ್ಲಾನೆಟ್ಗಳು ಸುಮಾರು 20,000 ರಿಂದ 28,000 ಲೈಟ್ ಇಯರ್ಗಳಷ್ಟು ದೂರದಲ್ಲಿವೆ. ಉದಾಹರಣೆಗೆ ಓಗಲ್ 2005 BLZ 390 LB ಇದು 21,500 ಲೈಟ್ ಇಯರ್ ದೂರದಲ್ಲಿದೆ. 66 ಮಿಲಿಯನ್ ಲೈಟ್ ಇಯರ್ ದೂರದ ಎಕ್ಸೋ ಪ್ಲಾನೆಟ್ ಇನ್ನೂ ಕಂಡು ಬಂದಿಲ್ಲ. ಅಂತಹ ದೂರದಲ್ಲಿ ಗ್ಯಾಲಕ್ಸಿಗಳನ್ನು ನೋಡಬಹುದು, ಆದರೆ ಅವುಗಳಲ್ಲಿ ಗ್ರಹಗಳನ್ನು ಡಿಟೆಕ್ಟ್ ಮಾಡುವುದು ಬಹಳ ಕಷ್ಟ. ಆದ್ದರಿಂದ ಸೈದ್ಧಾಂತಿಕವಾಗಿ ಹೌದು, ಬೆಳಕು ಇನ್ನೂ ಆ ದೂರಕ್ಕೆ ತಲುಪುತ್ತಿದೆ. ಆದ್ದರಿಂದ ಡೈನೋಸಾರ್ಗಳ ಚಿತ್ರ ಇನ್ನೂ ಬ್ರಹ್ಮಾಂಡದಲ್ಲಿ ಪ್ರಯಾಣಿಸುತ್ತಿದೆ. ವಾಸ್ತವಿಕವಾಗಿ ಪ್ರಸ್ತುತ ಅಂತಹ ಯಾವುದೇ ಟೆಕ್ನಾಲಜಿ ಇರದ ಕಾರಣ ಡೈನೋಸಾರ್ಗಳನ್ನು ನೇರವಾಗಿ ನೋಡುವುದು ಪ್ರಾಯೋಗಿಕವಾಗಿ ಸಾಧ್ಯ ಎಂದು ಹೇಳಲು ಆಗುವುದಿಲ್ಲ. ಆದರೆ ಇದು ಒಂದು ಬಹಳ ಸುಂದರವಾದ ಥಾಟ್ ಎಕ್ಸ್ಪೆರಿಮೆಂಟ್ ಅಲ್ಲವೇ? ಬ್ರಹ್ಮಾಂಡವೇ ಒಂದು ದೊಡ್ಡ ಟೈಮ್ ಕ್ಯಾಪ್ಸುಲ್ ಇದ್ದಂತೆ ಮತ್ತು ಅದು ಒಂದು ದೊಡ್ಡ ಸಮಯದ ಯಂತ್ರ. ನಾವು ನೋಡುವ ಪ್ರತಿ ನಕ್ಷತ್ರವು ಗತಕಾಲದ ಚಿತ್ರ. ನಮ್ಮ ಗತಕಾಲ ಎಲ್ಲಿಯೂ ಹೋಗಿಲ್ಲ, ಅದು ಇನ್ನೂ ಬ್ರಹ್ಮಾಂಡದಲ್ಲಿ ಜೀವಂತವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಅತ್ಯದ್ಭುತ ವಿಷಯಗಳನ್ನು ಸರಳ ಭಾಷೆಯಲ್ಲಿ ತಿಳಿಯುವ ಆಸಕ್ತಿ ಇದ್ದರೆ ತಡ ಮಾಡದೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ. ಧನ್ಯವಾದಗಳು. ದಿ ವಿಶ್ಲೇಷಣೆಯ ಮತ್ತೊಂದು ಆಶ್ಚರ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್.